ಸಿದ್ಧವಾಗಿ ಇರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದೀಪದೊಳೆಣ್ಣೆ ತೀರದಂತೆ ಕಾಯ್ದು ಸಿದ್ಧರಾಗಿರೋಣ. ತಲಾಂತು ಭೂಮಿಯೊಳ್ ಮುಚ್ಚಿಡದೆ ಸಿದ್ಧರಾಗಿರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ಮೊದಲಿನ ಅನೇಕರು ಕಡೆಯವರಾಗುವರು, ಸಿದ್ಧರಾಗಿರೋಣ. ಕೊನೆವರೆಗೂ ನಿಲ್ಲುವವರು ಆನಂದಿಸುವರು, ಸಿದ್ಧರಾಗಿರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ಮುಂಜಾನೆ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದವಾಕ್ಯವು ಆದಿಕಾಂಡ 19ನೇ ಅಧ್ಯಾಯ ವಚನಗಳು 15ರಿಂದ 17ರವರೆಗೆ. ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನಿಂದ ನಿನಗೂ ನಾಶ ಉಂಟಾದಿತು ಎಂದು ಹೇಳಿ ತ್ವರೆಪಡಿಸಿದರು. ಅವನು ತಡಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದಿತು ಅಂದನು ಎಂಬುವುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಘನವುಳ್ಳ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಲ್ಲಿವರೆಗೂ ಲೋಟನ ಹೆಂಡತಿಯ ನಾಶನಕ್ಕೆ ಕಾರಣವಾದ 4 ಪ್ರಮುಖವಾದ ಕಾರಣಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಮೊದಲನೇದಾಗಿ, ಲೋಟನ ಹೆಂಡತಿ ಒಬ್ಬ ನೀತಿವಂತನ ಹೆಂಡತಿಯಾಗಿದ್ದರೂ ನಾಶವಾಗಿ ಹೋದಳು. ಎರಡನೇದಾಗಿ, ಲೋಟನ ಹೆಂಡತಿ ತನ್ನ ಓಟವನ್ನು ಪ್ರಾರಂಭಿಸಿದಳು, ಆದರೆ ಅದನ್ನು ಪೂರ್ತಿಗೊಳಿಸದೇ ಇರುವುದರಿಂದ ನಾಶವಾಗಿ ಹೋದಳು. ಮೂರನೇದಾಗಿ, ಲೋಟನ ಹೆಂಡತಿ ಸೊದೋಮ್ ಗೊಮೋರ ಪಟ್ಟಣದಿಂದ ಹೊರಗೆ ಬಂದಳು, ಆದರೂ ನಾಶವಾಗಿ ಹೋದಳು. ಮತ್ತು ನಾಲ್ಕನೇದಾಗಿ, ಲೋಟನ ಹೆಂಡತಿ ಮಾಡಿದ್ದು ಒಂದೇ ಒಂದು ತಪ್ಪು, ಆದರೂ ನಾಶವಾಗಿ ಹೋದಳು. ಮತ್ತು ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಲೋಟನ ಹೆಂಡತಿಯ ನಾಶನಕ್ಕೆ ಪ್ರಮುಖ ಕಾರಣವಾದ 5ನೇ ಸಂಗತಿಯ ಕುರಿತು ಧ್ಯಾನಿಸುವವರಾಗಿದ್ದೇವೆ. ಅದು ಯಾವುದೆಂದರೆ, ಲೋಟನ ಹೆಂಡತಿ ದೇವರಿಂದ ಎಚ್ಚರಿಸಲ್ಪಟ್ಟರೂ ತಾನು ಎಚ್ಚೆತ್ತುಕೊಳ್ಳದೆ ಹೋದದರಿಂದ ನಾಶವಾಗಿ ಹೋದಳು ಎಂಬುವುದೇ. ಪ್ರಿಯರೇ, ದೇವದೂತರು ಲೋಟನಿಗೂ ಲೋಟನ ಹೆಂಡತಿಗೂ, ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕಾಗಿ ಬಂದವರು, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಓಡಿ ಹೋಗಿರಿ, ಈ ಊರಿಗೆ ಉಂಟಾಗುವ ದಂಡನೆಯಿಂದ ನಿಮಗೂ ನಾಶನ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಆದರೂ ಅವರು ತಡಮಾಡಲು ದೇವರವರನ್ನು ಕನಿಕರಿಸಿದ್ದರಿಂದ ದೇವದೂತರು ಲೋಟನನ್ನು ಲೋಟನ ಹೆಂಡತಿ ಮಕ್ಕಳನ್ನು ಊರಾಚೆಗೆ ತಂದು ಬಿಟ್ಟು, ಓಡಿ ಹೋಗಿರಿ, ಈ ಪ್ರದೇಶದಲ್ಲಿ ಎಲ್ಲಿಯೂ ನಿಲ್ಲಬೇಡಿರಿ, ಆ ಬೆಟ್ಟದ ಸೀಮೆಗೆ ಓಡಿ ಹೋಗಿ ಎಂಬುದಾಗಿ ಎಚ್ಚರಿಸಿದರೂ ಲೋಟನ ಹೆಂಡತಿಗೆ ಬುದ್ಧಿ ಬರಲೇ ಇಲ್ಲ.
ಸೋದೋಮಿನ ಮೇಲಿರುವ ವ್ಯಾಮೋಹ ಹೋಗಲೇ ಇಲ್ಲ. ಆಕಾಶದಿಂದ ಅಗ್ನಿ ಗಂಧಕಗಳು ಸುರಿದು ಆ ಪಟ್ಟಣಗಳು, ಸುತ್ತಲಿರುವ ಸೀಮೆಗಳು, ಊರುಗಳಲ್ಲಿದ್ದ ಜನರೆಲ್ಲರೂ, ಭೂಮಿಯ ಮೇಲಿದ್ದ ಎಲ್ಲ ಬೆಳೆಗಳು ನಾಶವಾಗುತ್ತಿದ್ದರು. ಲೋಟನ ಹೆಂಡತಿಯ ಮನಸ್ಸು ಮಾತ್ರ ಇನ್ನೂ ಸೋದೋಮಿನಲ್ಲಿಯೇ ಇತ್ತು. ದೇವರು ಎಷ್ಟೇ ಎಚ್ಚರಿಸಿದರೂ ಅವಳು ಆ ಬೆಟ್ಟದ ಸೀಮೆಗೆ ಹೋಗಿ ತನ್ನನ್ನು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲು ಬಯಸಲಿಲ್ಲ, ತ್ವರೆಪಡಲಿಲ್ಲ. ನಾಶವಾಗಿ ಹೋಗುತ್ತಿರುವ ಸೋದೋಮಿನ ಮೇಲೆಯೇ ತನ್ನ ಮನಸ್ಸನ್ನು ಇಟ್ಟದ್ದರಿಂದ ಅವಳು ನಾಶವಾಗಿ ಹೋದಳು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಾವು ಒಂದು ವೇಳೆ ಎಚ್ಚೆತ್ತುಕೊಳ್ಳದೆ ಹೋದರೆ ಲೋಟನ ಹೆಂಡತಿಯ ಹಾಗೆ ನಾಶವಾಗಿ ಹೋಗುತ್ತೇವೆ. ಯಾಕೆಂದರೆ ನಾವು ನೋಡುತ್ತಿರುವ ಈ ಲೋಕವು ಕೂಡ ಒಂದು ದಿನ ನಾಶವಾಗಿ ಹೋಗುವಂಥದ್ದಾಗಿದೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಗಮನಿಸುವುದಾದರೆ, ಈಗಿರುವ ಭೂಮಿ ಆಕಾಶಗಳು ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಎಂಬುದಾಗಿ ತಿಳಿಸಲಾಗಿದೆ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನದಲ್ಲಿ ಭೂಮಿಯು ಅದರಲ್ಲಿರುವ ಕೆಲಸಗಳು, ಅಂದರೆ ಮಾನವ ನಿರ್ಮಿತ ಕಟ್ಟಡಗಳು, ಪಟ್ಟಣಗಳು, ರಾಜ್ಯ, ದೇಶಗಳು ಸುಟ್ಟು ಹೋಗುವವು ಎಂಬುದಾಗಿ ತಿಳಿಸಲಾಗಿದೆ. ಪ್ರಿಯರೇ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಲೋಕವು ಅದರ ಆಶೆಗಳು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಎಂದಿಗೂ ಜೀವಿಸುತ್ತಾರೆ ಎಂಬುದಾಗಿ 1 ಯೋಹಾನ 2ನೇ ಅಧ್ಯಾಯ 15-17ನೇ ವಚನದಲ್ಲಿ ತಿಳಿಸಲಾಗಿದೆ. ಆದುದರಿಂದ ಆ ದಿನ ಲೋಟನು ಮತ್ತು ಅವನ ಹೆಂಡತಿ ಮಕ್ಕಳು ಸೋದೋಮಿನಿಂದ ಹೊರಬಂದು ಆ ಬೆಟ್ಟದ ಸೀಮೆಗೆ ಹೋಗಿ ರಕ್ಷಣೆ ಪಡೆಯಬೇಕೆಂಬುದೇ ದೇವರ ಚಿತ್ತವಾಗಿತ್ತು. ಆದರೆ ಲೋಟನ ಹೆಂಡತಿ ದೇವರ ಚಿತ್ತದಂತೆ ಮಾಡದೆ ನಾಶವಾಗಿ ಹೋದಳು. ಪ್ರಿಯರೇ, ಒಂದು ದಿನ ಈ ಲೋಕವು ಬೆಂಕಿಯಿಂದ ನಾಶವಾಗಲಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ನಾವು ಕೂಡ ಈ ಲೋಕವನ್ನಾಗಲಿ ಈ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸದೆ, ಈ ಲೋಕದ ಸಂಗತಿಗಳ ಮೇಲೆ ಮನಸ್ಸಿಡದೆ, ಆ ಬೆಟ್ಟದ ಸೀಮೆ ಅಂದರೆ ದೇವರ ಪರಿಶುದ್ಧ ಪರ್ವತವಾದ ಪರಲೋಕದ ಮೇಲೆ ದೃಷ್ಟಿ ಇಟ್ಟವರಾಗಿ, ನಾವು ನಮ್ಮ ಕುಟುಂಬ ರಕ್ಷಣೆಯನ್ನು ಹೊಂದುವುದಕ್ಕಾಗಿ ದೇವರ ಚಿತ್ತಕ್ಕೆ ತಲೆಬಾಗಿದವರಾಗಿ ನಮ್ಮ ಓಟವನ್ನ ಸ್ಥಿರಚಿತ್ತದಿಂದ ನಂಬಿಗಸ್ತರಾಗಿ ಓಡೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಈ ಸುಂದರವಾದಂತಹ ಹೊಸ ದಿನದ ಮುಂಜಾವಿನ ಸಂದರ್ಭದಲ್ಲಿ ಲೋಟನ ಹೆಂಡತಿಯ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದಂಥ ಸುಂದರವಾದಂಥ ಸಂಗತಿಗಳಿಗಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ. ಹೌದು ಕರ್ತನೆ, ಲೋಟನ ಹೆಂಡತಿಯ ನಾಶನಕ್ಕೆ ಪ್ರಮುಖವಾದಂಥ 5 ಕಾರಣಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಲೋಟನ ಹೆಂಡತಿಯ ಮೂಲಕ ನಾವು ಬುದ್ಧಿ ತಂದುಕೊಂಡವರಾಗಿ ನಮ್ಮ ಜೀವಿತಗಳನ್ನು ತಿದ್ದಿಕೊಂಡು ನಿನ್ನ ಚಿತ್ತಾನುಸಾರವಾಗಿ ಜೀವಿಸುತ್ತಾ, ಲೋಟನ ಹೆಂಡತಿ ಮಾಡಿದಂಥ ತಪ್ಪುಗಳನ್ನು ನಾವು ಕೂಡ ಮಾಡದೆ ನಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುವ ತ್ವರೆಪಡಲಿಕ್ಕಾಗುವಂತೆ ಆ ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುತ್ತಾ ನಮ್ಮ ಓಟವನ್ನ ಈ ಲೋಕದಲ್ಲಿ ಓಡ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಕರ್ತನೆ, ಈ ದಿನ ತೆಲಂಗಾಣ ರಾಜ್ಯವನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಅಲ್ಲಿ ನಡೆಯುತ್ತಿರುವಂತಹ 15 ಜಿಲ್ಲೆಗಳ ಸೇವೆಯನ್ನ ನಿನ್ನ ಆಶೀರ್ವಾದ ಮಾಡು. ಆ 15 ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸೇವಕರ ಪ್ರಯಾಸಗಳನ್ನ ಸಫಲಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ತೆಲಂಗಾಣ ರಾಜ್ಯದ ಹಳ್ಳಿಗಳಲ್ಲಿ ಸುವಾರ್ತೆ ತಲುಪದಿರುವಂತಹ ಗ್ರಾಮಗಳಿಗೆ ನಮ್ಮ ಸೇವಕರನ್ನ ಕಳುಹಿಸು. ಆ ಗ್ರಾಮಗಳು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾವು ಬೇಡುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ಆಶಿಸದೇ ಇರು ಉನ್ನತ ಪದವಿ, ಸಿದ್ಧರಾಗಿರೋಣ. ದಾರಿ ತಿಳಿಯದ ಆತ್ಮಗಳನ್ನು ಸಿದ್ಧತೆ ಪಡಿಸೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.